ಒಂದು ಫಾರ್ಮ್ ಹೌಸ್ ನ ಬಾವಿಯಲ್ಲಿ ಸಿಗುತ್ತೆ. ಬಾವಿಲಿ ಇವಳೇ ಸ್ವತಃ ಜಿಗ್ದು ತನ್ನ ಪ್ರಾಣ ಬಿಟ್ಲು ಅಂತ ಹೇಳ್ತಾರೆ. ಆದ್ರೆ ಅವಳೇ ಬಾವಿಗೆ ಬಿದ್ದು ಅವಳು ಪ್ರಾಣ ಬಿಟ್ಲು ಅಥವಾ ಅವಳಿಗೆ ಯಾರಾದ್ರೂ ಬಾವಿಲಿ ಬೀಳ್ಸಿ ಸಾಯಿಸಿದ್ರು ಗೊತ್ತಿಲ್ಲ. ಅಂಡ್ ಇನ್ನೊಂದು ವಿಷಯ, ಯಾವ ಒಂದು ಬಾವಿ ಒಳಗಡೆ ವಾರಿ ಜನ ಬಾಡಿ ಸಿಕ್ಕಿತ್ತೋ ಆ ಬಾವಿನ ದಣಿಗಳು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕಂಪ್ಲೀಟ್ ಮುಚ್ಚಾಕ್ಬಿಡ್ತಾರ. ಯಾಕೆ? ಇನ್ನೊಬ್ಬ ಬಂದು ಗೋಪಾಲ್ ಕೃಷ್ಣ, ಇವನು ಅಗೇನ್ 5 ಜನ ಕಿಡಿಗೇಡಿಗಳು ಸಂತೋಷ್ ಅನ್ನೋ ಪೊಲೀಸ್ ಅವ್ರಿಗೆ ಹಿಡಿದುಕೊಡ್ರೋ ಅದ್ರಲ್ಲಿ ಒಬ್ಬ. ಅಂಡ್ ಸೌಜನ್ಯ ಕೇಸ್ ನ ಮೇನ್ ಪ್ರೈಮರಿ ಸಾಕ್ಷಿ ಇವನು ಕೂಡ ಸತ್ ಹೋಗಿದ್ದಾನೆ. ಅಂಡ್ ಇವನು ಸ್ಲೋ ಪಾಯ್ಸನ್ ಇಂದ ಸತ್ ಹೋದ ಅಂತ ಹೇಳಲಾಗುತ್ತೆ. ದೆನ್ ಇನ್ನೊಬ್ಬ ಬಂದು ಪ್ರಶಾಂತ್ ಅಂತ, ಸೌಜನ್ಯನ ಮಾಡಿ ಆ ಕಿಡಿಗೇಡಿಗಳು ಅವಳನ್ನ ಯಾವ ಜಾಗಕ್ಕೆ ಕರ್ಕೊಂಡು ಹೋಗಿದ್ರೋ ಇವನು ಆ ಜಾಗದಲ್ಲಿ ಕೆಲಸ ಮಾಡೋನು. ಇವನು ಪಾಪ ಸೌಜನ್ಯನ ಆ ಕಿಡಿಗೇಡಿಗಳಿಂದ ಬಿಡಿಸೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅದು ಸಾಧ್ಯ ಆಗಲ್ಲ. ನಂತರ ಕೆಲವೇ ದಿನಗಳಲ್ಲಿ ಇವಂದು ಕೊಲೆ ಆಗುತ್ತಾ. ಯಾರೆಲ್ಲ ಯಾವುದೆಲ್ಲ ಈ ಕೇಸಲ್ಲಿ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ನಾಶ ಆಗುತ್ತಾ. ಸೊ ಇದೆಲ್ಲ ನಿಜವಾಗ್ಲೂ ಕೋಇನ್ಸಿಡೆನ್ಸ್ ಅಥವಾ ಎಲ್ಲಾನು ಸ್ಕೆಚ್ ಹಾಕಿ ಮಾಡಿರೋದ. ಇನ್ನೊಬ್ಬ ಬಂದು ದಿನೇಶ್ ಅಂತ, ಇವನು ಕೂಡ ಸೌಜನ್ಯ ಕೇಸಲ್ಲಿ ಒಬ್ಬ ಸಾಕ್ಷಿನೇ. ಸೌಜನ್ಯನ ಯಾರೋ ಕಿಡಿಗೇಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಿನೇಶ್ ಅದನ್ನ ಕಣ್ಣಾರೆ ಕಂಡಿರ್ತಾನೆ. ಇವನ್ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾನೆ ಕೂಡ, ಆದ್ರೆ ಪೊಲೀಸ್ ಅವರು ಯಾರು ಇವನ್ ಮಾತನ್ನ ತಲೆಗೆ ಹಾಕೊಳ್ಳಲ್ಲ. ಅದಾದ್ಮೇಲೆ ಒಂದು ದಿನ ಸಡನ್ಲಿ ಇವನು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾನೆ. ಡೇ ಟೈಮ್ ಅಲ್ಲೇ ತುಂಬಾ ಫಾಸ್ಟ್ ಆಗಿ ಒಂದು ಬುಲೆರೋ ಕಾರ್ ಬಂದ್ಬಿಟ್ಟು ಇವನಿಗೆ ಹಿಟ್ ಮಾಡುತ್ತೆ. ಅಂಡ್ ಅದರಿಂದ ಇವನು ಸತ್ ಹೋಗ್ತಾನೆ. ಆ ಬುಲೆರೋ ಕಾರ್ ಯಾರ್ದು, ಅದನ್ನ ಓಡಿಸ್ತಿದ್ದಂತಹ ಡ್ರೈವರ್ ಯಾರು, ಅಂಡ್ ಅವನು ಯಾರಿಗೆ ಸಂಬಂಧಪಟ್ಟವನು, ಒಮ್ಮೆ ನೀವೇ ರಿಸರ್ಚ್ ಮಾಡಿ ನೋಡ್ಕೊಳ್ಳಿ. ಇನ್ನೊಬ್ಬ ಬಂದು ಹರೀಶ್ ಮಡಿವಾಳ್, ಇವನು ಪೊಲೀಸ್ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾನೆ. 9 ಅಕ್ಟೋಬರ್ 2012 ಸೌಜನ್ಯ ಕಾಲೇಜಿಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ನಂತರ ತನ್ನ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೌಜನ್ಯನ ಹಿಂದೆ ಯಾರೋ ಒಬ್ಬ ಅಪರಿಚಿತ ಗಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದ ಅಂತ ಇವನ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂಡ್ ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರು ಇದೇ ಆ ಸ್ಟೇಟ್ಮೆಂಟ್ ನ ಕಾಪಿ. ಇದ್ರಲ್ಲಿ ಎಲ್ಲಿನೂ ಹರೀಶೇ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಅವನ ಸಿಗ್ನೇಚರ್ ಆಗ್ಲಿ ಸೈನ್ ಆಗ್ಲಿ ಏನೂ ಇಲ್ಲ. ಈ ಸ್ಟೇಟ್ಮೆಂಟ್ ನ ತಗೊಂಡಿರುವಂತಹ ಪೊಲೀಸ್ ಅವ್ರ ಸಿಗ್ನೇಚರ್ ಇದೆ, ಆದ್ರೆ ಹರೀಶ್ ನ ಸೈನ್ ಮಾತ್ರ ಎಲ್ಲೂ ಇಲ್ಲ. ಯಾಕಂತಂದ್ರೆ ಈ ಸ್ಟೇಟ್ಮೆಂಟ್ ನ ಹರೀಶ್ ಕೊಟ್ಟೇ ಇಲ್ಲ. ಎಲ್ಲಿ ಈ ಒಂದು ಕೇಸ್ ಸಿಬಿಐ ಹೋಗಿ ಅವಾಗ ಸಿಬಿಐ ಅವರು ಹರೀಶ್ ನ ಕರೆಸ್ಬಿಟ್ಟು ಇದ್ರ ಬಗ್ಗೆ ಕೇಳಿದಾಗ ಎಲ್ಲಿ ಹರೀಶ್ ಈ ಸ್ಟೇಟ್ಮೆಂಟ್ ನ ನಾನು ಕೊಟ್ಟೇ ಇಲ್ಲ ಸರ್ ಅಂತ ಬಾಯಿ ಬಿಟ್ಬಿಡ್ತಾನೋ ಅಂತ ಹರೀಶ್ ನು ಕೂಡ ಸಾಯ್ ಹೊಡಿತಾರ. ಹರೀಶ್ ಒಮ್ಮೆ ತನ್ನ ಬೈಕ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಅಪರಿಚಿತ ಕಾರ್ ಬಂದ್ಬಿಟ್ಟು ಅವನ್ನ ಗುದ್ಬಿಡುತ್ತೆ. ಅಂಡ್ ಅದರಿಂದ ಹರೀಶ್ ನ ಸಾವಾಗುತ್ತಾ. ನೋಡಿ, ಯಾವುದೇ ಆಕ್ಸಿಡೆಂಟ್ ಕೇಸ್ ಅಲ್ಲಿ ರೂಲ್ ಏನು ಅಂತಂದ್ರೆ, ಇನ್ ಕೇಸ್ ನನ್ಗೆ ಯಾವ್ದಾದ್ರು ಬಂದು ಒಂದು ವೆಹಿಕಲ್ ಏನಾದ್ರು ಹಿಟ್ ಮಾಡಿದಾಗ ನನ್ಗೇನಾದ್ರು ಪ್ರಜ್ಞೆ ಇದ್ರೆ ನಾನ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ನನ್ನ ಹೆಂಡತಿ ಏನಾದ್ರು ಇದ್ರೆ ಅವ್ರು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ತಂದೆ ತಾಯಿ ರಕ್ತ ಸಂಬಂಧ ಯಾರಿರ್ತಾರೋ ಅವ್ರು ಕಂಪ್ಲೇಂಟ್ ಕೊಡ್ಬೋದು. ಆದ್ರೆ ಹರೀಶ್ ಕೇಸಲ್ಲಿ ಯಾರೋ ಒಬ್ಬ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ.